ಈ ಹೊಸ ವರ್ಷಕ್ಕೆ ನೀವೇನಾದರೂ ಜಾಮೂನ್ ಮಾಡೋ ಪ್ಲ್ಯಾನಲ್ಲಿದ್ದರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ನಾನು ಹೇಳೋ ಕೆಲವೊಂದು ಟಿಪ್ಸ್ನ ಫಾಲೋ ಮಾಡಿಬಿಟ್ಟು ಜಾಮೂನ್ನ ಪರ್ಫೆಕ್ಟಾಗಿ ಮಾಡ್ಕೋಬೋದು. ನಾನು ಈ ವಿಡಿಯೋದಲ್ಲಿ ಗುಲಾಬ್ ಜಾಮೂನ್ ಹಾಗೆ ಡ್ರೈ ಜಾಮೂನ್ ಎರಡನ್ನೂ ಕೂಡ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಜಾಮೂನ್ ಮಾಡಲಿಕ್ಕೆ ನಾನು ಒಂದು ಜಾಮೂನ್ ಪ್ಯಾಕೆಟ್ ತೊಗೊಂಡಿದ್ದೀನಿ. ಇದು ನಾನು MTR ಬ್ರ್ಯಾಂಡಿನ ಬಳಸ್ಕೊಂಡಿದ್ದೀನಿ. ಯಾವ ಬ್ರ್ಯಾಂಡ್ ಬೇಕಾದ್ರೂ ಬಳಸ್ಕೋಬೋದು. ಸೇಮ್ ಮೆಥಡ್ನ ಫಾಲೋ ಮಾಡಿಕೊಂಡು ಜಾಮೂನ್ ಮಾಡ್ಕೊಳ್ಳಿ. ಈ ಹಿಟ್ಟನ್ನು ಅಳತೆ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕೆ ಒಂದು ಲೋಟನ ಬಳಸ್ಕೊಂಡಿದ್ದೀನಿ. ಒಂದು ಲೋಟ ತುಂಬ ಬರುತ್ತೆ ಅಳತೆ ಮಾಡ್ಕೊಂಡಾಗ. ಈ ಥರ ಅಳತೆ ಮಾಡಿ ಹಾಕ್ಕೊಳ್ಳೋದ್ರಿಂದ ಸಕ್ಕರೆ ಹಾಗೆ ನೀರನ್ನು ಕೂಡ ಎಕ್ಸಾಕ್ಟ್ ಕ್ವಾಂಟಿಟಿ ಹಾಕ್ಕೊಳ್ಳೋದ್ರಿಂದ ಜಾಮೂನ್ ಪರ್ಫೆಕ್ಟಾಗಿ ಬರುತ್ತೆ. ಈ ಹಿಟ್ಟನ್ನು ನಾನು ಡೈರೆಕ್ಟಾಗಿ ಕಲಿಸ್ಕೊಳ್ತಾ ಇಲ್ಲ. ಕಲಿಸ್ಲಿಕ್ಕೆ ಮೊದಲು ಜರಡಿ ಮಾಡ್ಕೊಳ್ತಾ ಇದ್ದೀನಿ. ಏನಕ್ಕಂದರೆ ನೋಡ್ತಿರ್ಬೋದು ಈ ಥರ ಸಣ್ಣ ಪುಟ್ಟ ಗಂಟುಗಳಿರುತ್ತೆ. ಆ ಗಂಟುಗಳು ಹಿಟ್ಟು ಕಲಿಸಿದಾಗ ಹಾಗೇ ಉಳಿಯೋ ಚಾನ್ಸಸ್ ಇರುತ್ತೆ. ಅದ್ರ ಬದಲಾಗಿ ಕಲಸೋಕ್ಕಿಂತ ಮೊದಲೇ ಜರಡಿ ಮಾಡ್ಕೊಳ್ಳೋದ್ರಿಂದ ಹಿಟ್ಟು ತುಂಬ ನೈಸಾಗಿರುತ್ತೆ. ಈ ಥರ ಕೈಯಿಂದ ಪ್ರೆಸ್ ಮಾಡಿಕೊಂಡ್ರೆ ಪೂರ್ತಿಯಾಗಿ ಗಂಟುಗಳೆಲ್ಲ ಒಡೆದು ಹೋಗುತ್ತೆ. ನೋಡ್ತಿರ್ಬೋದು ಈಗ ನೈಸಾಗಿ ಹಿಟ್ಟು ರೆಡಿ ಆಯಿತು. ಜರಡಿನಲ್ಲೂ ಕೂಡ ಏನೂ ಉಳಿದಿಲ್ಲ. ಹಾಗೆಯೇ ಸಕ್ಕರೆ ಪಾಕ ಮಾಡ್ಕೊಳ್ಲಿಕ್ಕೆ ನಾನು ಯಾವ ಲೋಟದಲ್ಲಿ ಹಿಟ್ಟನ್ನು ಅಳತೆ ಮಾಡ್ಕೊಂಡಿದ್ನೋ ಅದೇ ಲೋಟದಲ್ಲಿ ಸಕ್ಕರೆನೂ ಕೂಡ ಅಳತೆ ಮಾಡ್ಕೊಳ್ತಾ ಇದ್ದೀನಿ. ನನ್ನ ಹತ್ರ ಬ್ರೌನ್ ಶುಗರ್ ಇತ್ತು, ಅದನ್ನೇ ಬಳಸ್ಕೊಂಡಿದ್ದೀನಿ. ಇದ್ರ ಬದಲಾಗಿ ವೈಟ್ ಶುಗರ್ನ ಬಳಸ್ಕೊಳ್ಳಿ, ಅದು ಚೆನ್ನಾಗಿರುತ್ತೆ. ನಾನು ರುಚಿ ಏನೂ ಚೇಂಜ್ ಆಗೋದಿಲ್ಲ ಅಂತ ಬ್ರೌನ್ ಶುಗರ್ನ ಬಳಸ್ಕೊಂಡೆ, ಬಟ್ ನನಗೆ ಸ್ವಲ್ಪ ಚೇಂಜ್ ಅನ್ನಿಸ್ತು ಟೇಸ್ಟಲ್ಲಿ. ನಾನಿಲ್ಲಿ ಡ್ರೈ ಜಾಮೂನ್ ಹಾಗೆ ಗುಲಾಬ್ ಜಾಮೂನ್ ಎರಡನ್ನೂ ಮಾಡ್ಕೊಳ್ತಿರೋದ್ರಿಂದ ಎಷ್ಟು ಹಿಟ್ಟು ತೊಗೊಂಡಿದ್ನೋ ಅದ್ರ 1.5 ಭಾಗದಷ್ಟು ಸಕ್ಕರೆನ ತೊಗೊಂಡಿದ್ದೀನಿ. ಹಾಗೆಯೇ 1.5 ಭಾಗದಷ್ಟು ನೀರನ್ನು ಸೇರಿಸ್ಕೊಂಡಿದ್ದೀನಿ. ಅಂದರೆ 1 ಲೋಟ ಜಾಮೂನ್ ಹಿಟ್ಟಿಗೆ 1.5 ಲೋಟ ಸಕ್ಕರೆ ಹಾಗೆ 1.5 ಲೋಟ ನೀರನ್ನು ಸೇರಿಸ್ಕೊಂಡಿದ್ದೀನಿ. ನೀವು ಬರೀ ಗುಲಾಬ್ ಜಾಮೂನ್ ಮಾಡ್ಕೊಳ್ಳೋದಿದ್ರೆ 2 ಲೋಟ ಸಕ್ಕರೆ 2 ಲೋಟ ನೀರನ್ನ ಸೇರಿಸ್ಕೊಂಡ್ರೆ ಪರ್ಫೆಕ್ಟಾಗಿ ಗುಲಾಬ್ ಜಾಮೂನ್ ರೆಡಿ ಆಗುತ್ತೆ. ನಾನಿಲ್ಲಿ ಡ್ರೈ ಜಾಮೂನ್ ಕೂಡ ಇದರಲ್ಲೇ ಮಾಡ್ಕೊಳ್ತಾ ಇರೋದ್ರಿಂದ ಸಕ್ಕರೆ ಪಾಕ ಉಳಿದ್ಬಿಟ್ಟು ವೇಸ್ಟ್ ಆಗೋದು ಬೇಡ ಅಲ್ವಾ. ಹಾಗಾಗಿ 1.5 ಲೋಟ ಸಕ್ಕರೆ ಹಾಗೆ 1.5 ಲೋಟ ನೀರನ್ನ ಸೇರಿಸ್ಕೊಂಡು ಪಾಕ ಮಾಡಲಿಕ್ಕೆ ಹೈ ಫ್ಲೇಮಲ್ಲೇ ಇಟ್ಟಿದ್ದೀನಿ. ಅದಾಗೋ ಅಷ್ಟರಲ್ಲಿ ಈ ಕಡೆ ಹಿಟ್ಟು ಕಲಿಸ್ಕೊಳ್ತಾ ಇದ್ದೀನಿ. ಹಿಟ್ಟನ್ನು ಕಲಿಸುವಾಗ ನಾದಬಾರ್ದು, ಹಗುರವಾಗಿ ಕಲಿಸ್ಬೇಕಾಗತ್ತೆ. ಸ್ವಲ್ಪನೇ ನೀರನ್ನ ಸೇರಿಸ್ಕೊಂಡು ಈ ಥರ ಸಾಫ್ಟ್ ಆಗೋವರೆಗೂ ಕಲಿಸ್ಕೊಳ್ಳಿ. ನೀರಿನ ಬದಲಾಗಿ ಕಾಯಿಸಿ ಆರಿಸಿರೋ ಅಂಥ ಹಾಲನ್ನು ಕೂಡ ಸೇರಿಸ್ಕೊಂಡು ಹಿಟ್ಟನ್ನ ಕಲಿಸ್ಕೋಬೋದು. ಹಿಟ್ಟನ್ನು ಕಲಿಸೋದು ಕೂಡ ಮುಖ್ಯವಾದ ಸ್ಟೆಪ್ ಆಗುತ್ತೆ. ತೀರಾ ಚಪಾತಿ ಹಿಟ್ಟೆಲ್ಲ ಕಲಿಸೋ ಥರ ಪ್ರೆಷರ್ ಹಾಕ್ಬಿಟ್ಟು ಕಲಿಸೋದ್ರಿಂದ ಜಾಮೂನು ಗಟ್ಟಿಯಾಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಆದಷ್ಟು ಹಗುರವಾಗಿ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೋಬೇಕಾಗತ್ತೆ. ಯಾವುದೇ ಕಾರಣಕ್ಕೂ ಇದನ್ನು ನಾದಬಾರ್ದು. ಹಿಟ್ಟನ್ನು ಪೂರ್ತಿಯಾಗಿ ಕಲಸಿದಾದ ನಂತರ ಕೊನೆಯಲ್ಲಿ ಇದಕ್ಕೆ 1 ಚಮಚದಷ್ಟು ತುಪ್ಪ ಹಾಕಿಬಿಟ್ಟು ಹಿಟ್ಟಿಗೆ ಸವರ್ಬಿಟ್ಟು ನಿಮ್ಮ ಹತ್ರ ಟೈಮ್ ಇದ್ದರೆ ಒಂದು 10ರಿಂದ 20 ನಿಮಿಷ ಹಿಟ್ಟನ್ನು ನೆನೆಲಿಕ್ಕೆ ಬಿಡಿ. ಟೈಮ್ ಇಲ್ಲ ಅಂದರೆ ಹಾಗೆ ಕೂಡ ಮಾಡ್ಕೋಬೋದು. ನಾನು ಇಲ್ಲಿ ಒಂದು ಬಟ್ಟೆ ಮುಚ್ಚಿಬಿಟ್ಟು ಒಂದು 10ರಿಂದ 15 ನಿಮಿಷ ನೆನೆಲಿಕ್ಕೆ ಬಿಡ್ತಾ ಇದ್ದೀನಿ. ಸಕ್ಕರೆ ಪಾಕ ಆಗೋವರೆಗೂ ಹಿಟ್ಟು ನೆಂದ್ಕೊಳ್ಳಿ. ಸಕ್ಕರೆ ಪಾಕ ಆದ ನಂತರ ನಾನು ಉಂಡೆಗಳನ್ನು ಮಾಡ್ಕೊಳ್ಲಿಕ್ಕೆ ಸ್ಟಾರ್ಟ್ ಮಾಡ್ಕೊಳ್ತೀನಿ. ಈಗ ನೋಡ್ತಿರ್ಬೋದು ಸಕ್ಕರೆ ಪೂರ್ತಿಯಾಗಿ ಕರಗಿದೆ, ಹಾಗೆಯೇ ಕುದಿಲಿಕ್ಕೆ ಸ್ಟಾರ್ಟ್ ಆಗಿದೆ. ಈ ಥರ ಚೆನ್ನಾಗಿ ಕುದಿಯೋಕ್ಕೆ ಸ್ಟಾರ್ಟ್ ಆದ ನಂತರ ಎಕ್ಸಾಕ್ಟಾಗಿ 3ರಿಂದ 5 ನಿಮಿಷ ಕುದಿಸ್ಕೊಂಡ್ರೆ ಸಾಕಾಗತ್ತೆ. ಇನ್ನೂ ಕ್ಲಿಯರಾಗಿ ಹೇಳಬೇಕು ಅಂದರೆ ಪಾಕನ ಒಂದು ಸ್ಪೂನಲ್ಲಿ ತೊಗೊಂಡು ನೋಡಿದಾಗ ಮುಟ್ಟಿ ನೋಡಿದ್ರೆ ಸ್ವಲ್ಪ ಜಿಡ್ ಥರ ಅನಿಸ್ತಾ ಇರುತ್ತೆ. ಅಂದರೆ ಎಣ್ಣೆ ಥರ ಅನಿಸ್ತಿರುತ್ತೆ. ಆ ಥರ ಆಗಿದೆ ಅಂದರೆ ಪಾಕ ರೆಡಿಯಾಗಿದೆ ಅಂತ. ಅದಕ್ಕೆ ಸ್ವಲ್ಪ ಏಲಕ್ಕಿ ಪುಡಿ ಅಥವಾ ಕೇಸರಿ ದಳನ ಸೇರಿಸ್ಕೊಂಡು ಗ್ಯಾಸ್ ಫ್ಲೇಮ್ನ ಆಫ್ ಮಾಡ್ಕೊಳ್ಳಿ. ನಾನಿಲ್ಲಿ ಬ್ರೌನ್ ಶುಗರ್ನ ಬಳಸ್ಕೊಂಡಿರೋದ್ರಿಂದ ಪಾಕದ ಕಲರ್ ಈ ಥರ ಆಗಿದೆ. ವೈಟ್ ಶುಗರ್ನ ಬಳಸ್ಕೊಳ್ಳೋದ್ರಿಂದ ರುಚಿನೂ ಚೆನ್ನಾಗಿರುತ್ತೆ, ಹಾಗೆಯೇ ನೋಡಲಿಕ್ಕೂ ಕೂಡ ಚೆನ್ನಾಗಿರುತ್ತೆ. ಆದಷ್ಟು ವೈಟ್ ಶುಗರ್ನ ಬಳಸ್ಕೊಂಡು ಜಾಮೂನ್ ಮಾಡ್ಕೊಳ್ಳಿ. ಈಗ ನಿಮಗೆ ಜಾಮೂನ್ ಯಾವ ಸೈಜ್ ಬೇಕಿರುತ್ತೆ ಅಲ್ವಾ, ಅದರಲ್ಲಿ ಅರ್ಧದಷ್ಟು ಹಿಟ್ಟನ್ನು ತೊಗೊಂಡ್ಬಿಟ್ಟು ಈ ಥರ ಎರಡೂ ಕೈಗಳಿಂದ ಚೆನ್ನಾಗಿ ರೋಲ್ ಮಾಡಿಕೊಂಡು ನೈಸಾಗಿರೋಂತಹ ಉಂಡೆಗಳನ್ನು ಮಾಡ್ಕೋಬೇಕಾಗುತ್ತೆ. ಆಲ್ಮೋಸ್ಟ್ ಜಾಮೂನ್ ಮಾಡೋದು ಎಲ್ರಿಗೂ ಗೊತ್ತಿರುತ್ತೆ, ಆದರೆ ಜಾಮೂನು ಕರೆದಾದ ನಂತರ ಕ್ರ್ಯಾಕ್ಸ್ ಬರುತ್ತೆ ಅನ್ನೋದು ಎಲ್ಲರೂ ಪ್ರಾಬ್ಲಮ್ ಆಗಿರುತ್ತೆ. ಹಾಗಾಗಬಾರ್ದು ಅಂದರೆ ಹಿಟ್ಟನ್ನು ಈ ಥರ ರೋಲ್ ಮಾಡ್ಕೋಬೇಕಾದ್ರೆ ಸ್ವಲ್ಪ ಪ್ರೆಸ್ ಮಾಡ್ಕೊಳ್ಳಿ. ಹಾಗಂತ ಮೈಯಲ್ಲಿರೋ ಶಕ್ತಿ ಎಲ್ಲ ಹಾಕ್ಬಿಟ್ಟು ಪ್ರೆಸ್ ಮಾಡೋದಲ್ಲ, ಸ್ವಲ್ಪ ಪ್ರೆಸ್ ಮಾಡಿಕೊಂಡು ಉಂಡೆನ ಮಾಡ್ಕೊಳ್ಬೇಕು. ಹಾಗೆಯೇ ಈ ಜಾಮೂನ್ನ ಕರಿಯುವಾಗೂ ಕೂಡ ಕೆಲವೊಂದು ಟಿಪ್ಸ್ನ ಫಾಲೋ ಮಾಡಬೇಕಾಗತ್ತೆ. ಅದನ್ನು ಕೂಡ ಮುಂದೆ ಹೇಳ್ತೀನಿ. ಈಗ ನೋಡ್ತಿರ್ಬೋದು ನನಗೆ ಯಾವ ಸೈಜಿಗೆ ಜಾಮೂನ್ ಬೇಕೋ ಆ ಸೈಜಿಗೆ ಎಲ್ಲ ಉಂಡೆಗಳನ್ನು ಮಾಡ್ಕೊಳ್ಲಿಕ್ಕೆ ಹಿಟ್ಟನ್ನು ಈ ಥರ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ರೆಡಿ ಮಾಡ್ಕೊಂಡಿರೋ ಹಿಟ್ಟಲ್ಲಿ ಈ ಥರ ಉಂಡೆಗಳನ್ನು ಮಾಡಿಟ್ಕೊಂಡಿದ್ದೀನಿ. ನಾನು ತೊಗೊಂಡಿದ್ದ ಹಿಟ್ಟಲ್ಲಿ ನನಗೆ ಈ ಸೈಜ್ದು ಸುಮಾರು ಒಂದು 35-36 ಉಂಡೆಗಳು ರೆಡಿಯಾಗಿತ್ತು. ಈಗ ರೆಡಿ ಮಾಡಿಟ್ಕೊಂಡಿರೋಂಥ ಜಾಮೂನು ಉಂಡೆಗಳನ್ನು ಕರಿಬೇಕಾಗತ್ತೆ. ಹಾಗಾಗಿ ಒಂದು ಪ್ಯಾನ್ಗೆ ಎಣ್ಣೆ ಹಾಕಿಬಿಟ್ಟು ನಾನೀಗಾಗಲೇ ಎಣ್ಣೆನ ಬಿಸಿ ಆಗ್ಲಿಕ್ಕೆ ಇಟ್ಟಿದ್ದೆ. ಎಣ್ಣೆ ಕಾದಿದೆನೋ ಇಲ್ವೋ ಚೆಕ್ ಮಾಡ್ಕೊಳ್ಲಿಕ್ಕೆ ನಾನಿಲ್ಲಿ ಸ್ವಲ್ಪ ಜಾಮೂನು ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಈ ಥರ ಹಾಕಿದ ತಕ್ಷಣ ಮೇಲ್ಗಡೆ ಬಂತು ಅಂದರೆ ಎಣ್ಣೆ ಕಾದಿದೆ ಅಂತ.
ಜಾಮೂನ್ನ ಕರ್ಕೋಬೇಕಾದ್ರೆ ಎಣ್ಣೆ ಯಾವ ಹದದಲ್ಲಿ ಕಾದಿರಬೇಕು ಅಂದರೆ, ನಾವು ಬಜ್ಜಿ ಬೋಂಡ ಚಕ್ಲಿ ಕೋಡ್ಬಳೆ ಎಲ್ಲ ಕರಿಬೇಕಾದ್ರೆ ಬಿಸಿ ಮಾಡಿರ್ತೀವಲ್ಲ ಅಷ್ಟೊಂದು ಎಣ್ಣೆ ಕಾದಿರಬಾರ್ದು. ಸ್ವಲ್ಪ ಮೀಡಿಯಮ್ಮಾಗಿ ಕಾದಿರಬೇಕು ಅಷ್ಟೇ. ಹಾಗಂತ ತೀರಾ ಎಣ್ಣೆ ಕಾಯಿಲ್ದಂಗೂ ಇರಬಾರ್ದು. ಒಂದು ಮೀಡಿಯಮ್ ಹದದಲ್ಲಿ ಎಣ್ಣೆ ಕಾದಾದ ನಂತರ ರೆಡಿ ಮಾಡಿ ಇಟ್ಕೊಂಡಿರುವಂತಹ ಜಾಮೂನ್ಗಳನ್ನು ಎಣ್ಣೆಗೆ ಸೇರಿಸ್ಕೋಬೇಕಾಗತ್ತೆ. ನೀವು ಬಳಸುವಂಥ ಬಾಣಲಿನಲ್ಲಿ ಒಂದು ಬ್ಯಾಚಿಗೆ ಎಷ್ಟು ಹಿಡಿಯುತ್ತೆ ನೋಡಿಕೊಂಡು ಸೇರಿಸ್ಕೊಳ್ಳಿ. ನನಗೆ ಸುಮಾರು ಒಂದು 15ರಿಂದ 16 ಒಂದು ಬ್ಯಾಚಲ್ಲಿ ಹಿಡಿತು. ಈ ಥರ ಮಧ್ಯದಲ್ಲಿ ಒಂದು ಸ್ಪೂನ್ ಸಹಾಯದಿಂದ ತಿರುಗಿಸ್ತಾ ಇರಬೇಕಾಗತ್ತೆ. ಈ ಥರ ತಿರುಗಿಸ್ಕೊಳ್ಳೋದ್ರಿಂದ ಜಾಮೂನ್ ಎಲ್ಲ ಕಡೆನೂ ಕೂಡ ಈವನ್ ಆಗಿ ಬೇಯುತ್ತೆ. ಹಾಗೆಯೇ ಜಾಮೂನ್ನ ಕರಿಯುವಾಗ ಗ್ಯಾಸ್ ಫ್ಲೇಮ್ ಬಂದುಬಿಟ್ಟು ಆಲ್ಮೋಸ್ಟ್ ಮೀಡಿಯಮಲ್ಲೇ ಇಟ್ಕೊಂಡಿರಿ. ಇನ್ ಕೇಸ್ ಬೇಕಿದ್ದರೆ ಮೀಡಿಯಮ್ ಟು ಹೈ ಅಡ್ಜಸ್ಟ್ ಮಾಡ್ಕೊಳ್ಳಿ. ಆದರೆ ಯಾವುದೇ ಕಾರಣಕ್ಕೂ ಹೈ ಫ್ಲೇಮಲ್ಲಿ ಜಾಮೂನ್ನ ಕರಿಬೇಡಿ. ಆ ಥರ ಕರಿಯೋದ್ರಿಂದ ಜಾಮೂನು ಹೊರಗಡೆಯಿಂದ ಕಲರ್ ಬಂದಿರುತ್ತೆ, ಆದರೆ ಒಳಗಡೆ ಬೆಂದಿರೋದಿಲ್ಲ. ಮತ್ತು ಜಾಮೂನು ಸಕ್ಕರೆ ಪಾಕನೂ ನೀಟಾಗಿ ಹಿಡಿಯೋದಿಲ್ಲ. ಹಾಗಾಗಿ ಜಾಮೂನು ತಿನ್ನುವಾಗ ಉಂಡೆ ಥರ ಅನಿಸ್ಬಿಡುತ್ತೆ, ಅಂದರೆ ಮಧ್ಯದಲ್ಲಿ ಗಂಟು ಥರ ಅನಿಸ್ಬಿಡುತ್ತೆ. ಹಾಗಾಗಿ ಆದಷ್ಟು ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೋಡಿ ಇಷ್ಟು ಕಲರ್ ಬಂದಿದೆ ಅಲ್ವಾ, ಇದಕ್ಕಿಂತ ಇನ್ನೂ ಚೆನ್ನಾಗಿ ಕಲರ್ ಬರೋವರೆಗೂ ಕೂಡ ಈ ಥರ ತಿರುಗಿಸ್ತಾ ಫ್ರೈ ಮಾಡ್ಕೊಳ್ತಾನೆ ಇರಬೇಕಾಗತ್ತೆ. ಈಗ ನೋಡಿ ಒಂದು ಒಳ್ಳೆ ಕಲರ್ ಬಂದಿದೆ. ಈ ಟೈಮಲ್ಲಿ ಇನ್ನು ತಡ ಮಾಡ್ದೇ ಜಾಮೂನ್ಗಳನ್ನೆಲ್ಲ ಎಣ್ಣೆಯಿಂದ ಹೊರಗಡೆ ತೆಗೆದುಬಿಡ್ಬೇಕಾಗತ್ತೆ. ನಾನಿಲ್ಲಿ ಒಂದು ಪ್ಲೇಟ್ಗೆ ತಗೊಳ್ತಾ ಇದ್ದೀನಿ. ಜಾಮೂನ್ನ ಕರೆದು ತೆಗ್ದಿದ್ದ ತಕ್ಷಣವೇ ಸಕ್ಕರೆ ಪಾಕಕ್ಕೆ ಸೇರಿಸ್ಬಿಡ್ಬೇಕಾಗತ್ತೆ. ಹಾಗೆಯೇ ಸಕ್ಕರೆ ಪಾಕ ಯಾವ ಹದದಲ್ಲಿರಬೇಕು ಅಂದರೆ, ತುಂಬ ಬಿಸಿ ಇರಬಾರ್ದು, ಹಾಗಂತ ತಣ್ಣಗಿರಬಾರ್ದು, ಒಂದು ಸ್ವಲ್ಪ ಬೆಚ್ಚಗಿರಬೇಕು. ಅಂಥ ಟೈಮಲ್ಲಿ ಬಿಸಿಯಾಗಿ ಕರೆದಿದ್ದಂತಹ ಜಾಮೂನ್ಗಳನ್ನ ಸೇರಿಸೋದ್ರಿಂದ ಪಾಕನ ಚೆನ್ನಾಗಿ ಹಿಡಿಯುತ್ತೆ. ಹಾಗೆಯೇ ಜಾಮೂನ್ ಕೂಡ ಹರಳುತ್ತೆ. ತುಂಬ ಜಾಸ್ತಿ ಬಿಸಿ ಇರೋವಂಥ ಸಕ್ಕರೆ ಪಾಕಕ್ಕೆ ಕರೆದಿದ್ದಂಥ ಬಿಸಿ ಜಾಮೂನ್ಗಳನ್ನ ಸೇರಿಸ್ಬಿಟ್ರೆ ಜಾಮೂನ್ಗಳು ಬ್ರೇಕ್ ಆಗುತ್ತೆ. ಹಾಗೆಯೇ ಮೆತ್ತಗಾಗಿ ಪಾಯಸ ಥರ ಆಗಿಬಿಡುತ್ತೆ. ಹಾಗಾಗಿ ಸಕ್ಕರೆ ಪಾಕ ಒಂದು 50% ತಣ್ಣಗಾದ ನಂತರ ಬಿಸಿಯಾಗಿರುವಂತಹ ಜಾಮೂನ್ಗಳನ್ನ ಸೇರಿಸೋದ್ರಿಂದ ಚೆನ್ನಾಗಿ ಜಾಮೂನು ಪಾಕನ ಹೀರ್ಕೊಳ್ಳುತ್ತೆ. ಈಗ ನಾನು ಎಲ್ಲ ಕರೆದಿದ್ದಂತಹ ಜಾಮೂನ್ಗಳನ್ನ ಸೇರಿಸಿ ಒಂದು ಲಿಡ್ನ ಕ್ಲೋಸ್ ಮಾಡಿ ಇಟ್ಟಿದ್ದೆ. ಈಗ ಸುಮಾರು ಒಂದು 2 ಅವರ್ ಆಗಿದೆ. ನೋಡ್ತಿರ್ಬೋದು ಎಲ್ಲ ಜಾಮೂನುಗಳು ಕೂಡ ಸಕ್ಕರೆ ಪಾಕನ ಚೆನ್ನಾಗಿ ಹೀರ್ಕೊಂಡು ಸೈಜ್ ಡಬಲ್ ಆಗಿಬಿಟ್ಟಿದ್ದೆ. ಎಷ್ಟು ಪರ್ಫೆಕ್ಟಾಗಿ ಬಂದಿತ್ತು ಅಂದರೆ ಒಂದು ಜಾಮೂನಲ್ಲೂ ಕೂಡ ಕ್ರ್ಯಾಕ್ ಬಂದಿರಲಿಲ್ಲ. ತುಂಬ ಪರ್ಫೆಕ್ಟಾಗಿ ಬಂದಿತ್ತು. ಈ MTR ಅಡ್ವರ್ಟೈಸ್ಮೆಂಟಲ್ಲೆಲ್ಲ ತೋರಿಸ್ತಾರಲ್ವ ಗುಲಾಬ್ ಜಾಮೂನು, ಅಷ್ಟೇ ಚೆನ್ನಾಗಿ ಬಂದಿತ್ತು. ನೋಡಿದ್ರೆ ನಿಮಗೆ ಗೊತ್ತಾಗ್ತಿದೆ ಅಲ್ವಾ. ಈ ಜಾಮೂನ್ನ ನೋಡಿದ್ಮೇಲೆ ನಿಮ್ಗೇನು ಅನ್ನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ ಆಯಿತಾ. ನೀವು ರುಚಿ ಅಂತೂ ನೋಡೋಕ್ಕಾಗಲ್ಲ, ಅಟ್ಲೀಸ್ಟು ನಿಮಗೆ ನೋಡಿದ್ರೇ ಗೊತ್ತಾಗುತ್ತಲ್ವ ಚೆನ್ನಾಗಿ ಬಂದಿದೆನೋ ಇಲ್ವೋ ಅಂತ. ಕಮೆಂಟಲ್ಲಿ ನಿಮ್ಮ ಅಭಿಪ್ರಾಯನ ತಿಳಿಸಿ. ನೋಡ್ತಿರ್ಬೋದು ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ. ಹಾಗೆಯೇ ಇದೇ ಜಾಮೂನ್ನ ಬಳಸ್ಕೊಂಡ್ಬಿಟ್ಟು ಡ್ರೈ ಜಾಮೂನ್ನ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ ಬನ್ನಿ. ಕೆಳಗಡೆ ಒಂದು ಪ್ಲೇಟ್ ಇಟ್ಬಿಟ್ಟು ಅದ್ರ ಮೇಲ್ಗಡೆ ಈ ಥರ ಒಂದು ತೂತ ಇರೋವಂತಹ ಪ್ಲೇಟು, ಸ್ಟೀಮರು ಅಥವಾ ಜರಡಿ ನಿಮ್ಮ ಮನೇಲಿ ಏನಿರುತ್ತೋ ಅದನ್ನು ಬಳಸ್ಕೊಳ್ಳಿ. ರೆಡಿ ಮಾಡಿ ಇಟ್ಕೊಂಡಿರೋವಂತಹ ಜಾಮೂನ್ಗಳನ್ನು ಒಂದೊಂದಾಗಿ ಈ ಥರ ಪ್ಲೇಟ್ ಮೇಲ್ಗಡೆ ಹಾಕಿಬಿಟ್ಟು ಒಂದು ಅರ್ಧ ಗಂಟೆ ಬಿಟ್ಬಿಡಿ. ಟೈಮ್ ಇಲ್ಲ ಅಂದರೆ ಒಂದು 20 ನಿಮಿಷ ಆದರೂ ಬಿಡಿ. ಜಾಮೂನ್ನಲ್ಲಿರುವಂತಹ ಎಕ್ಸಸ್ ಶುಗರ್ ಸಿರಪ್ ಏನಿದೆ ಅದೆಲ್ಲ ಈ ಜರಡಿ ಸಹಾಯದಿಂದ ಕೆಳಗಡೆ ಇಳಿದಿರುತ್ತೆ. ಹಾಗಾಗಿ ಒಂದು ಅರ್ಧ ಗಂಟೆ ಆದರೂ ಬಿಡಿ. ಟೈಮ್ ಇಲ್ಲ ಅಂದರೆ 20 ನಿಮಿಷ ಬಿಟ್ಬಿಡಿ. ಅದಾಗೋ ಅಷ್ಟರಲ್ಲಿ ನಾನಿಲ್ಲಿ ಮಿಕ್ಸಿ ಜಾರ್ಗೆ ತುರಿದಿರುವಂತಹ ಒಣ ಕೊಬ್ಬರಿನ ಸೇರಿಸ್ಕೊಳ್ತಾ ಇದ್ದೀನಿ. ಒಣ ಕೊಬ್ಬರಿನಲ್ಲಿ ನಾನು ವೈಟ್ ಪಾರ್ಟ್ ಮಾತ್ರ ತೊಗೊಂಡಿದ್ದೀನಿ, ಬ್ರೌನ್ ಪಾರ್ಟ್ನ ತೆಗೆದು ಹಾಕಿಬಿಡಿ. ಹಾಗೆಯೇ ಅದ್ರ ಜೊತೆ ಒಂದು 2 ಚಮಚದಷ್ಟು ಸಕ್ಕರೆ ಸೇರಿಸ್ಕೊಳ್ತಾ ಇದ್ದೀನಿ. ಸಕ್ಕರೆ ಆಪ್ಷನಲ್ಲು. ನೀವು ಮಾಡ್ಕೊಂಡಿರೋಂತಹ ಜಾಮೂನು ಈಗಾಗಲೇ ತುಂಬ ಸ್ವೀಟ್ ಇದೆ ಅಂದರೆ ಮತ್ತೆ ಸಕ್ಕರೆ ಸೇರಿಸೋದು ಬೇಡ. ಕೊಬ್ಬರಿನ ಈ ಥರ ತರ್ತರಿಯಾಗಿ ಪುಡಿ ಮಾಡಿಕೊಂಡು ಒಂದು ಪ್ಲೇಟಿಗೆ ಹಾಕ್ಕೊಳ್ತಾ ಇದ್ದೀನಿ. ಜಾಮೂನಲ್ಲಿರುವಂತಹ ಶುಗರ್ ಸಿರಪ್ಪು ಜರಡಿನಲ್ಲಿ ಇಳ್ಕೊಂಡು ಜಾಮೂನಲ್ಲಿ ಸ್ವಲ್ಪ ಸ್ವೀಟ್ನೆಸ್ ಕಡಿಮೆ ಆಗಿರುತ್ತಲ್ವ, ಹಾಗಾಗಿ ನಾನು ಚಿಕ್ಕ ಚಮಚದಲ್ಲಿ 2 ಚಮಚದಷ್ಟು ಸಕ್ಕರೆ ಸೇರಿಸ್ಕೊಂಡಿದ್ದೀನಿ. ಈಗ ನೋಡಿದ್ರಲ್ವ ಶುಗರ್ ಸಿರಪ್ ಹೇಗೆ ಇಳ್ಕೊಂಡಿದೆ ಅಂತ. ಈಗ ಜಾಮೂನ್ಗಳನ್ನು ಒಂದೊಂದಾಗಿ ತೊಗೊಂಡು ರೆಡಿ ಮಾಡಿ ಇಟ್ಕೊಂಡಿರುವಂತಹ ಕೊಬ್ಬರಿ ಪುಡಿನಲ್ಲಿ ರೋಲ್ ಮಾಡ್ಕೊಳ್ಳಿ. ನಾನಿಲ್ಲಿ 2 ಸಲ ರೋಲ್ ಮಾಡ್ಕೊಳ್ತಾ ಇದ್ದೀನಿ. ನಿಮ್ಗೆ ಬೇಕಿದ್ರೆ 1 ಸಲನ ರೋಲ್ ಮಾಡ್ಕೊಳ್ಳಿ. ಕೆಲವೊಮ್ಮೆ ಗುಲಾಬ್ ಜಾಮೂನ್ ಮಾಡ್ಕೊಂಡಾಗ ಹೆಚ್ಚು ಮಿಕ್ಕಿತ್ತು ಅಂದರೆ ಈ ಥರ ಡ್ರೈ ಜಾಮೂನ್ ಮಾಡಿ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿಕೊಂಡ್ರೆ ಅಪ್ ಟು 4-5 ಡೇಸ್ವರೆಗೂ ಕೂಡ ಸ್ಟೋರ್ ಮಾಡ್ಕೋಬೋದು. ಒಂದೊಂದು ಸಲ ಊಟ ಆದ ನಂತರ ಏನಾದರೂ ಸ್ವೀಟ್ ತಿನ್ನಬೇಕು ಅನಿಸ್ತಿರುತ್ತೆ. ಅಂಥ ಟೈಮಲ್ಲಿ ಈ ಥರ ಡ್ರೈ ಜಾಮೂನ್ ರೆಡಿ ಇತ್ತು ಅಂದರೆ ತಕ್ಷಣ ತಗೊಂಡು ಬಾಯಿಗೆ ಹಾಕ್ಕೊಂಬಿಡ್ಬೋದಲ್ವ. ನಿಮ್ಗೇನು ಅನಿಸುತ್ತೆ ಈ ಡ್ರೈ ಜಾಮೂನ್ ಹಾಗೆ ಗುಲಾಬ್ ಜಾಮೂನ್ ರೆಸಿಪಿ ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ ಆಯಿತಾ.
ಹಾಗೆಯೇ ಈ ವಿಡಿಯೋ ನೋಡ್ತಿರೋ ನಿಮಗೆ ಹಾಗೆ ನಿಮ್ಮ ಕುಟುಂಬದವರಿಗೆ ನಮ್ಮ ರೆಸಿಪೀಸ್ ಕುಟುಂಬದಿಂದ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. 2026ರಲ್ಲಿ ನೀವು ಕಂಡಂತಹ ಕನಸಿನ ಜೀವನ ನನಸಾಗಲಿ. ಹಾಗೆಯೇ ಆ ಭಗವಂತ ನಿಮ್ಮ ಜೀವನದಲ್ಲಿ ಹರುಷ ಹಾಗೆ ಹೊಸತನವನ್ನು ತರಲಿ. ಹಳೆಯ ಕಹಿಗಳನ್ನೆಲ್ಲ ಮರೆತು ಸಿಹಿ ಭಾವನೆಯಿಂದ ಹೊಸ ವರ್ಷನ ಆರಂಭಿಸೋಣ. ಎಲ್ರಿಗೂ ಮತ್ತೊಮ್ಮೆ ಹ್ಯಾಪಿ ನ್ಯೂ ಇಯರ್. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮತ್ತೆ ಸಿಗ್ತೀನಿ ಇನ್ನೊಂದು ಹೊಸ ರೆಸಿಪಿಯೊಟ್ಟಿಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.